ಜಾತ್ಯತೀತ ಜನತಾದಳ ಸ್ಥಾಪನೆಯಾಗಿ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಜ್ಯದ 9 ಕಡೆಗಳಲ್ಲಿ ಜನತಾ ಸಮಾವೇಶ ನಡೆಸೋಕೆ ಯೋಜಿಸಿದ್ದಂತಹ ಪಕ್ಷದ ನಾಯಕರು ಮೇ ಮತ್ತು ಜೂನ್ ತಿಂಗಳಲ್ಲಿ ರಾಜ್ಯದ 3-4 ಕಡೆ ಸಮಾವೇಶವನ್ನು ಆಯೋಜಿಸೋಕೆ ಈಗ ನಿರ್ಧರಿಸಿದ್ದಾರೆ. ಬುಧವಾರ ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಈ ಕುರಿತು ನಿರ್ಣಯಗಳನ್ನು ಕೈಗೊಂಡಿದ್ದು, ಈಗ ಇತ್ತೀಚೆಗಷ್ಟೇ ಬೆಂಗಳೂರಿನ ಕೆಂಗೇರಿ ಸಮೀಪದ ಕೊಮ್ಮಘಟ್ಟದಲ್ಲಿ ಜನತಾ ಸಮಾವೇಶ ನಡೆದಿತ್ತು. ಈಗ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನು ಫೆಬ್ರವರಿಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದ ವಜ್ರಪುರದಲ್ಲಿ ಜನತಾ ಸಮಾವೇಶ ನಡೆಸಿತ್ತು. ಇದೇ ರೀತಿ ಈಗ ರಾಜ್ಯದ ಇನ್ನು 5-6 ಕಡೆ ಸಮಾವೇಶ ನಡೆಸುವಂತಹ ಚರ್ಚೆ ನಡೆದಿದೆ. ಇನ್ನು ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1 ಸಮಾವೇಶ, ಹಳೆ ಮೈಸೂರು ಭಾಗದಲ್ಲಿ 2 ಸಮಾವೇಶ, ಮಧ್ಯ ಕರ್ನಾಟಕ ಭಾಗದಲ್ಲಿ 2 ಸಮಾವೇಶಗಳನ್ನ ನಡೆಸೋಕೆ ಈಗ ಏನು ಚಿಂತನ ಮಥನ ಆಗಿದ್ದು, ಪಕ್ಷದ ವರಿಷ್ಠ HD ದೇವೇಗೌಡ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರ ನಾಯಕರ ಸಮಯಾವಕಾಶ ನೋಡಿಕೊಂಡು ಈಗ ಸ್ಥಳ ಹಾಗೂ ದಿನಾಂಕವನ್ನ ಮುಂದಿನ ದಿನಗಳಲ್ಲಿ ನಿಗದಿಪಡಿಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಇದರ ಜೊತೆಗೆ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯನ್ನ ಡಿಜಿಟಲ್ ವೇದಿಕೆಗಳ ಮೂಲಕ ಮಾಡುವುದು, ಜನರೊಂದಿಗೆ ಜನತಾದಳ ಕಾರ್ಯಕ್ರಮಗಳನ್ನ ಮುಂದುವರಿಸೋಕೆ ತೀರ್ಮಾನಿಸಿದ್ದು, ರಜತ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಸಮಾವೇಶಗಳು ನಡೆಸಿಲ್ವೋ ಅಲ್ಲೆಲ್ಲ ಕೂಡ ಸಮಾವೇಶಗಳನ್ನ ನಡೆಸೋಕೆ ಕೂಡ ನಿಶ್ಚಯಿಸಿದೆ.